ಈಗ ನನ್ನ ವಿಡ್ರಾಲ್ ಹಿಂದೆ ಯಾವ ಕಾರಣದ ಕೈಗಳು ಇಲ್ಲ, ಯಾರ ಕಾರಣಕ್ಕಾಗಿ ನಾನು ಸರಿದಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ ಮೇಲೆ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗಬಾರ್ದಾಗಿತ್ತು. ಈಗ ನಾನು ಯಾಕೆ ತಗೊಂಡಿನಿ ಹಿಂದಕ್ಕೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೊಂದು ಪ್ರಶ್ನೆ ಬರುವ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಶಸ್ತ್ರತ್ಯಾಗವನ್ನು ಮಾಡಿಲ್ಲ. ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೀನಿ ಅಂತಂದಮೇಲೆ ಶಸ್ತ್ರ ತಳಗಿಟ್ಟೇ ಇಲ್ಲ. ನನ್ನ ಹೋರಾಟ ಮೊದಲಿನಿಂದ ಏನೈತಲ್ಲ ಅದನ್ನು ಸದಾಕಾಲ ಮುಂದುವರಿಸಿಕೊಂಡಿರ್ತೀನಿ. ನಾನೀಗ ಧರ್ಮಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತಂದ್ರೆ ಶಸ್ತ್ರವನ್ನು ತಳಗಿಟ್ಟಂಗಾಯ್ತು. ನಾನು ಯಾವುದನ್ನು ಘೋಷಣೆ ಮಾಡಿದ್ದೇನೆ ಅದನ್ನು ಬಿಟ್ಟಿದ್ದೇನೆ ಅಂತಂದ್ರೆ ಶಸ್ತ್ರ ತಳಗಿಟ್ಟಂಗಾಯ್ತು. ಮತ್ತೆ ನೀವು ಅದನ್ನ ಕೇಳ್ತಾ ಇದ್ದೀರಿ. ನೀವು ಕೇಳಿದ್ದನ್ನು ಕೇಳಿದ್ರೆ ಅಲ್ಲ ಪ್ರೊಫೆಸರ್, ನೀವು ಕೇಳಿದ್ದನ್ನು ಕೇಳಿದ್ರೆ ಒಂದು ನಿಮಿಷ ನೀವು ಕೇಳಿದ್ದನ್ನು ಕೇಳಿದ್ರೆ ನಾ ಹೇಳಿದ್ದನ್ನು ಹೇಳ್ಬೇಕಾಗುತ್ತೆ. ನಿಮ್ ಹಿಂದೆ ಕಾಣದ ಕೈಗಳಲ್ಲ, ಎಲ್ಲ ಕಾಣುವ ಕೈಗಳ ಇದಾವ. ಇಲ್ಲಿ ನೀವು ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿದ್ದೀರಿ, ಕಾಂಗ್ರೆಸ್ ನಮ್ಮ ಹಿಂದೆ ಕೈ ನಾನು ಮುಗಿಸ್ತೇನೆ. ಎಲ್ಲಾ ಕೈಗಳು ನಿಮ್ ಜೊತೆಗೆ ಇರೋದು ಕಾಣ್ತಾ ಇದೆ. ಅದನ್ನ ನೀವು ಅಧಿಕೃತವಾಗಿ ನಾ ಕೈ ಹಿಂದಿದ್ದೀನಿ ಅಂತ ನೀವ್ ಯಾಕೆ ಹೇಳ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ. ಯಾಕಂದ್ರೆ ನೀವು ಸ್ವಾಮೀಜಿಗಳ ಆದೇಶದ ಮೇರೆಗೆ ನಾನು ಹಿಂದೆ ತಗೊಳ್ತಾ ಇದ್ದೇನೆ ಅಂದಾಗ ನಿಮ್ ಪಕ್ಕದಲ್ಲಿ ಸ್ವಾಮೀಜಿಗಳು ಇರಬೇಕಾಗಿತ್ತು. ಆದ್ರೆ ನಿಮ್ ಕೈ ಮುಖಂಡರು ಎಲ್ಲ ಇರೋದ್ರಿಂದ ನಿಮ್ ಹಿಂದೆ ಕೈನೇ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನ ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹಿಂದೆ ಕೈನೂ ಇಲ್ಲ, ಕಮಲಾನೂ ಇಲ್ಲ. ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳು ನಮ್ಮ ಹಿಂದದಾವ. ಯಾವ ಸಿದ್ಧಾಂತ? ಈಗ ಸಿದ್ಧಾಂತಗಳಿದ್ರ ರಾತ್ರಿ ಹೊತ್ತು ಬಿಜೆಪಿ ನಾಯಕರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಿಲ್ಲ, ಹಗಲಿ ಹೊತ್ತು ಕಾಂಗ್ರೆಸ್ ನಾಯಕರು ಅಲ್ರಿ ಹಗಲು ಸಿಗಲಾರ್ದಕ್ಕೆ ರಾತ್ರಿ ಬಂದಾರ ಅವರು. ನಾ ಹೇಳಕತ್ತಿದ್ದು ನಾ ಹಗಲು ಸಿಗಲಾರ್ದ, ಹಗಲು ನನಗೂ ಸಮಯ ಸಿಕ್ಕಿಲ್ಲ, ಅವ್ರಿಗೂ ಸಮಯ ಸಿಕ್ಕಿಲ್ಲ. ಹಗಲು ಸಿಗಲಾರ್ದಕ್ಕೆ ರಾತ್ರಿ ಬಂದಾರ. ಈಗ ಎರಡೂ ಪಕ್ಷದವ್ರು ಬಂದಾರ. ಈಗ ಎರಡೂ ಪಕ್ಷದವ್ರು ರಾತ್ರಿನೇ ಬಂದು ಮಾತಾಡ್ಯಾರ. ಯಾಕಂದ್ರೆ ನಾ ಸಿಕ್ಕಿದ್ದ ಅವ್ರಿಗೆ ರಾತ್ರಿ ಸಿಕ್ಕಿನಿ. ನಾ ಯಾವಾಗ ಸಿಕ್ಕಿನ ಅವಾಗ ಮಾತಾಡ್ಬೇಕಲ್ಲ ಅವರು. ಅಲ್ಲ, ನಿಮಗೆ ಹಗಲು ಯಾರು ಕಂಡಾರಲ್ಲ ಅವರು ಅಷ್ಟ ಒಂದು ಹಿತದೃಷ್ಟಿಯಿಂದ ನಾನು ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭವಿಷ್ಯದೊಳಗೆ ಏನೇನು ಬರ್ತಾವ ಅವನ್ನೆಲ್ಲ ನಾನು ಸ್ವೀಕಾರ ಮಾಡಲೇಬೇಕು. ಏನು ಬರ್ತೈತಿ ಬರಲಿ ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ. ಬೇಕಾದ ಬರಲಿ ಅದನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಧರ್ಮಯುದ್ಧವನ್ನು ನಾನು ಮುಂದುವರಿಸ್ತೀನಿ.